ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ. ವೆಲ್ಕಮ್ ಟು ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಲೈಫ್ನಲ್ಲಿ ಫೈಟಿಂಗ್ ಸ್ಪಿರಿಟ್ ಇರಬೇಕು. ಯಾಕಂದರೆ ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಇನ್ಸಿಡೆಂಟ್ ಆಗ್ಬೋದು. ಅದರಿಂದ ನಮ್ಮ ಕೈಗೋ ಕಾಲ್ಗೋ ಏನಾದರೂ ಆಗ್ಬೋದು. ಆದ್ರೂ ಹಾಗಾಗೋಯ್ತು ಅಂತ ನಮ್ಮ ಲೈಫ್ನ ನಾವು ಸುಮ್ಮನೆ ಬಿಡಬಾರ್ದು. ಫೈಟ್ ಬ್ಯಾಕ್ ಮಾಡಬೇಕು. ಫೈಟ್ ಬ್ಯಾಕ್ ಮಾಡಿ ನಮ್ಮ ಜೀವನದಲ್ಲಿ ನಾವು ಏನು ಗೋಲ್ನ ಅಚೀವ್ ಮಾಡ್ಬೇಕಂತಿರ್ತೀವೋ ಅದ್ರ ಕಡೆ ನಾವು ಗಮನ ಕೊಡಬೇಕು. ಆ ಗೋಲ್ನ ಗೆಲ್ಲಬೇಕು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬರ್ತಾ ಇರೋ ವ್ಯಕ್ತಿ ಇಸ್ಮಾಯಿಲ್ ಅಂತ. ಅವನು ಮಂಡ್ಯದ ಹುಡುಗ. ಅವನ ಜೀವನದಲ್ಲಿ ಏನಾಗಿತ್ತು ಅಂದರೆ, ಕಾವೇರಿ ಗಲಾಟೆಗೋಸ್ಕರ ಹೋರಾಡ್ತಾನೆ. ಆ ಹೋರಾಟದಲ್ಲಿ ಪೊಲೀಸ್ ಗುಂಡಿಂದ ಅವ್ನ ಲೆಫ್ಟ್ ಹ್ಯಾಂಡ್ಗೆ ಎರಡು ಬುಲೆಟ್ಸ್ ಬಿದ್ದು ಅವನ ಕೈ ಒಂಥರ ಒಂದು ಆಡ್ ಶೇಪ್ ಆಗುತ್ತೆ, ಇಂಪ್ರಾಪರ್ ಶೇಪ್ ಆಗುತ್ತೆ. ಕೈ ಈ ಬೆರಳುಗಳಂತೂ ಈ ಥರ ಮೊಣ್ ಥರ ಆಗೋದು. ಆದರೂ ಲೈಫ್ ಫೈಟ್ ಬ್ಯಾಕ್ ಮಾಡ್ತಾನೆ. ಕಷ್ಟಪಡೋಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾನೆ. ಗಾರೆ ಕೆಲಸ ಮಾಡ್ತಾನೆ, ಏನೇನೋ ಕೆಲಸ ಮಾಡ್ತಾನೆ. ದೆನ್ ಹಿ ಬಿಕಮ್ಸ್ ಎನ್ ಆಟೋ ಡ್ರೈವರ್. ಆಟೋ ಡ್ರೈವರ್ಗೆ ಮುಖ್ಯ ಲೆಫ್ಟ್ ಹ್ಯಾಂಡ್. ಯಾಕಂದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಅವ್ನು ಗೇರ್ ಚೇಂಜ್ ಮಾಡಬೇಕು. ಆದರೂ ಆಟೋ ಓಡಿಸ್ಕೊಂಡು ಅವ್ನ ಜೀವನ ನಡೆಸ್ಕೊಂಡು ಹೋಗ್ತಾನೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು, ಹೆಂಗೆ ಅವ್ನು ಆಟೋ ಓಡಿಸೋಕ್ಕಾಗುತ್ತೆ, ಹೆಂಗೆ ಸಾಧ್ಯ ಆಯಿತು ಅಂತ. ಈ ರೀತಿ ಸಾಧಿಸ್ಕೊಂಡು ಅವ್ನ ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾ ಇದ್ದಾನೆ. ಅವನಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಅವ್ನ ಮಕ್ಕಳ ಜೊತೆ ಹ್ಯಾಪಿ ಆಗಿದ್ದಾನೆ. ಯಾವಾಗಲೂ ನಗ್ತಾ ಇರ್ತಾನೆ. ಅಂಥ ಹುಡುಗನಿಗೂ ಒಂದು ಆಸೆ ಇದೆ. ಏನು ಆಸೆ ಅಂತ ಅವನ ಬಾಯಲ್ಲ ಕೇಳಿದೆ. ಸೊ ಲೆಟ್ಸ್ ವೆಲ್ಕಮ್ ಇಸ್ಮಾಯಿಲ್. ಇಸ್ಮಾಯಿಲ್, ಹೇಳಿ ಸರ್. ನಿಮ್ಮ ಲೈಫ್ಲಿ ಏನಾಯ್ತು ಸರ್? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ ಇದ್ದಿದ್ದು. ನಾವು ಚಿಕ್ಕ ವಯಸ್ಸಿಂದ ತುಂಬ ಜೀವನ ಮಾಡ್ತಾ ಇದ್ದೆ. ಎಲ್ಲರ ಜೊತೆ ನಾನು ತುಂಬ ಇದರಿಂದ ಬೆಳೆದೆ. ಬಟ್ ಕನ್ನಡ ಅಂದರೆ ಕನ್ನಡ ಅಂದರೆ ಪಂಚಪ್ರಾಣ. ಚಿಕ್ಕ ವಯಸ್ಸಿಂದ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನನ್ನ ಸ್ನೇಹಿತರು, ಫ್ರೆಂಡ್ಗಳೆಲ್ಲ ಫುಲ್ ಕನ್ನಡಿ. ಇದೇ ಥರ ಸುಮ್ಮನೆ ಕೂತಿದ್ದೆಲ್ಲ ಕಾವೇರಿ ಗಲಾಟೆ ಆಗ್ತದೆ. ಏನಕ್ಕೆ ಅಂತ ಈ ಥರ ನೀರು ಬಿಡ್ತಾರೆ. ಏನಕ್ಕೆ ಬಿಡ್ತಾರೆ ಹೇಳಿದ್ರಲ್ಲ, ನೀನು ಮುಸ್ಲಿಮ್ಸ್ ಬಿಡ, ನಿನಗೆ ಹೇಗದ ಮುಸ್ಲಿಮ್ಸ್ ನಿನಗೆ ಯಾಕೆ ಬಿಡೋದೆಲ್ಲ ತಲೆ ಕೆಡ್ಸ್ಕೊಬೇಡ ಅಂದ ಒಬ್ಬ ಫ್ರೆಂಡ್. ಯಾಕಪ್ಪ, ನಾನು ಹುಟ್ಟಿ ಬೆಳೆದಿದ್ದಿಲ್ಲೇ, ಇದೇ ಕರ್ನಾಟಕ, ಇದೇ ಮಣ್ಣಲ್ಲಿ, ಏನು ಈ ಥರ ಹೇಳ್ತಾ ಇದ್ದ? ನಡಿ ಹೋಗೋಣ, ಹಂಗಿದ್ರೆ ಸ್ಟ್ರೈಕ್ ಮಾಡೋಣ, ನಾನು ಪ್ರಾಣ ಕೊಡೋಕ್ಕೂ ರೆಡಿ, ನಡಿ. ವೆರಿ ಗುಡ್. ನಿಮ್ಮ ಲೈಫ್ಲಿ ಏನಾಯ್ತು? ಒಂದು 150-200 ಜನ ನಿಂದೆ, ನಡಿ ಮುಂದೆ ಹೋಗೋಣ. ಓಕೆ ನಡಿ, ಬೇಕೇ ಬೇಕು, ಬಿಡೋಲ್ಲ ಕಾವೇರಿ. ಕರ್ಫ್ಯೂ ಇಲ್ಲ, ಗಲಾಟೆ ಇಲ್ಲ, ಏಕ್ದಮ್ ಎತ್ತಿದೆ ಫೈರ್. ಇನ್ಸ್ಪೆಕ್ಟ್ರು ಎದುರಲಿಲ್ಲ, ಆದ್ರೂ ಮುಂದೆ ಹೋಗಿ. ಎಲ್ಲಿ ಇಟ್ಟಿದ್ವಿ? ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ 2 ಗುಂಡು ಬಿದ್ದಿದ್ದು. ಇಲ್ಲೊಂದು ಬುಲೆಟ್, ಇಲ್ಲೊಂದು ಬುಲೆಟ್. ಅದೇ ತುಂಬ ಇದರಿಂದ ಆಮೇಲೆ ಆಸ್ಪತ್ರೆಗೆಲ್ಲ ಎತ್ಕೊಂಡು ಯಾರೂ ಬಂದಿಲ್ಲ. ನನ್ನ ಫ್ರೆಂಡ್ಗಳೇ ಎತ್ಕೊಂಡು ಅಡ್ಮಿಟ್ ಮಾಡಿದ್ರು. ಅಲ್ಲಿ ವಿದ್ಯಾ ಪ್ರಸಾದ್ ಅಂತ ಡಾಕ್ಟ್ರು, ಅವರೇ ಟ್ರೀಟ್ಮೆಂಟ್ ಮಾಡಿದರು. 1991 12ನೇ ತಾರೀಕು ಡಿಸೆಂಬರು, ಗುರುವಾರ ಸಾಯಂಕಾಲ 4:15ಗೆ ಹನುಮೇಗೌಡರು ಫೈರ್ ಮಾಡಿ. ಈ ಥರ ಕಷ್ಟಗಳೆಲ್ಲ ಅನುಭವಿಸ್ಕೊಂಡು ಏನೋ ಜೀವನ ಮಾಡ್ಕೊಂಡು ಚೆನ್ನಾಗಿ. ಬಟ್ ಹೆಂಗೆ ನೀವು, ನಿಮ್ಗೆ ಆ ಥರ ಗುಂಡೆ ಬಿತ್ತು, ಒಂದು ಕೈ ಚೆನ್ನಾಗಿದ್ದಿದ್ದು ಕೈ ಹಿಂಗೆ ಆದ ತಕ್ಷಣ ಯೂಶಲ್ ಮನುಷ್ಯನಿಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಹೋಪ್ನ ಲೂಸ್ ಮಾಡ್ತೀನಿ. ಲೂಸ್ ಮಾಡಿ ಇನ್ನೇನಪ್ಪ ನಮ್ಮ ಲೈಫ್ನಂತ ಡಿಜೆಕ್ಟ್ ಆಗ್ಬಿಡ್ತೀವಿ. ಇಲ್ಲ ಬಟ್ ನೀವು ಡಿಜೆಕ್ಟ್ ಆಗದೇನೆ ನೀವು ತಿರ್ಗಾ ಲೈಫ್ನ ಲೀಡ್ ಮಾಡಬೇಕು ಅಂತ ಹೆಂಗೆ ನಿಮಗೆ ಆಸಕ್ತಿ ಬಂತು? ನಮ್ಮ ತಾಯಿ, ಕಾವೇರಿ ತಾಯಿಗೋಸ್ಕರ ಕೊಟ್ಟಿದೆ. ವಾವ್ ವಾವ್ ವಾವ್, ವೆರಿ ಗುಡ್, ವೆರಿ ಗುಡ್. ಜೀವನ ಅನ್ನೋದು ಮಾಮೂಲಿ ಅಲ್ಲ. ಒಂದು ಮನುಷ್ಯಂದು ಹುಟ್ಟು ಸಾವು ಇದ್ದೇ ಇರುತ್ತೆ. ಬಟ್ ಏನಾರ ಅವ್ನು ಸಾಗಿಸ್ಬೇಕು. ವೆರಿ ಗುಡ್, ವೆರಿ ಗುಡ್. ನಮ್ಮ ನಾಡು, ನಮ್ಮ ಇದು ಕನ್ನಡ ನಾಡು, ಕನ್ನಡ ಜನತೆ. ನಾನೊಬ್ಬ ಮುಸ್ಲಿಮ್ಸ್ ಅಂತ ಹೇಳ್ಕೊಳಲ್ಲ ಸರ್. ಇಲ್ಲ, ಇಲ್ಲಿ ರಿಲಿಜನ್ ನೋಡಿ, ಇಲ್ಲಿ ರಿಲಿಜನ್ ಅನ್ನೋದೇ ಬರಲ್ಲ. ನಾವು ಭಾರತೀಯರು ಫಸ್ಟು, ಆಮೇಲೆ ನೀವು, ಆಮೇಲೆ ಇದಾಯ್ತು. ಆದ್ಮೇಲೆ ಹಂಗೆ ನಮ್ಮ ಮನೆಯಲ್ಲಿ ನಾನು ಇದ್ದೆ. ನಮ್ಮ ತಂದೆಗೆ ತುಂಬಾ ನೋವು ಸ್ಟಾರ್ಟ್ ಆಗುತ್ತೆ. ಏನು ನನ್ನ ಮಗನಿಗೆ ಆಗಬೇಕಲ್ಲ, ಅದೇ ಒಂದು ಯೋಚನೆ ಆಗಿ ಅವ್ರು ಬೆಂಗಳೂರು ಬಂದು ಸೇರ್ಕೊಬಿಟ್ರು. ನಾನು ಯೋಚನೆ ಮಾಡಿದೆ, ಏನು ನಮ್ಮ ತಂದೆ ನನಗೋಸ್ಕರ ಅಷ್ಟು ಕಷ್ಟ ಬೀಳ್ತಾರಲ್ಲ. ನಾನು ಬೆಂಗಳೂರು
ಬೆಂಗಳೂರು ಬಂದರೆ ಇಲ್ಲಿ ವಾತಾವರಣ, ನಾವು ಹಳ್ಳಿ ಕಡೆ ಬೆಳೆದವರು, ನಮ್ಮ ಮಂಡ್ಯ ಹತ್ತು ಕಡೆ, ಅಲ್ಲಿ ಹೋದ್ರೆ ಮುದ್ದೆ ಸಾರು ಅದು ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಇಲ್ಲಿ ವೆರೈಟಿ. ನನಗೆ ವಿಚಿತ್ರ, ಜನಗಳು ಹೊಂದ್ಕೊಳ್ಳೋದು ಕಷ್ಟ. ತಮಿಳು ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡೋದು ಬರಲ್ಲ ಸರಿಯಾಗಿ. ಏನಪ್ಪ ಮಾಡೋದು, ನನಗೆ ತೆಲುಗು ತಮಿಳು ಬರಲ್ಲ, ಫ್ರೆಂಡ್ಗಳು ಯಾರೂ ಇಲ್ಲ, ಹೊಸ ಊರು ಹೊಸ ಪ್ರಶ್ನೆ. ಹಿಂಗೆ ಮಾಡಿದೆ, ಗಾರೆ ಕೆಲ್ಸಕ್ಕೆ ಹೋದೆ, 1 ವಾರ ಕೆಲಸ ಕೊಡ್ತಾರೆ, ನೆಕ್ಸ್ಟ್ ವಾರ ಬರಲ್ಲ. ಎಲ್ರಿಗೂ ಒಂದಿದು ಕೈ ಇಲ್ಲ, ಹೆಂಗ್ ಯಾಕಂದ್ರೆ ಮಾಡ್ತಾನೆ? ನಾನು ಮಾಡ್ತೀನಿ, ನನಗೆ ಧೈರ್ಯ ಇದೆ, ನಾನು ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ. ಕೆಲಸ ಕೊಡೋನಿಗೆ ಭಯ, ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಏನಾರ ಇವನಿಗೊಂದು ಆಗ್ಬಿಟ್ರೆ ಕಷ್ಟ ಅಲ್ಲ, ನಾವು ತಲೆ ಕೊಡ್ಬೇಕು. ಆಯ್ತು, ಬೇರೆ ತರಕಾರಿ ವ್ಯಾಪಾರ ಹೋಗು, ಅದು ಅಷ್ಟೇ. ಬೇರೆ ಫುಟ್ಪಾತಲ್ಲಿ ಏನೇ ವ್ಯಾಪಾರ ಮಾಡಲಿ ಇಲ್ಲ. ಯಾವುದೇ ಒಂದು ಕೆಲಸ, ಪೇಂಟಿಂಗ್ ಕೆಲಸ ಮಾಡಿದೆ, ಬಟ್ ಗೋವರೆಗೂ ಹೋದೆ ಪೇಂಟಿಂಗ್ ಕೆಲಸದಲ್ಲಿ. ಬಟ್ ಆಮೇಲೆ ಅವರು ಹಂಗೆ ಸ್ವಲ್ಪ ಬಿಸಿ ಆದರೂ ಬಿಟ್ಬಿಟ್ಟೆ. ಇನ್ನೀವೊಂದು ಆಸ್ಪತ್ರೆಗೆ ಹೋಗ್ಬೇಕು. ಈಗ ನಮ್ಮ ತಾಯಿ ಹಾರ್ಟ್ ಪೇಷಂಟ್, ಒಂದು ಸಿಸ್ಟರ್ ಇದ್ದಾರೆ, ಅವ್ರಿಗೆ ತಲೆ ಸರಿಯಿಲ್ಲ, ಅವರು ಕೂಡ ನನ್ನ ಥರನೇ. ಬಟ್ ಯೋಚನೆ ಮಾಡಿದೆ, ಇದರಲ್ಲೆಲ್ಲ ಆಗಲ್ಲ. ಆಟೋ ಡ್ರೈವರ್ ಯೋಚನೆ ಮಾಡಿದೆ, ಆಟೋ ಡ್ರೈವರ್ ಆಗ್ಬೇಕಂದ್ರೆ ಎಡಗೈ ಇಲ್ಲ. ಎಲ್ಲ ನಗೋರು ಫ್ರೆಂಡ್ಗಳು, ನೀನು ಆಟೋ ಓಡಿಸ್ತೀಯ, ಅವಾಗೋ ಒಂಥರ ಗೇಲಿನೂ ಮಾಡೋರು, ಒಂದು ಕಡೆ ಖುಷಿನೂ ಪಡೋರು. ಪರವಾಗಿಲ್ಲ, ಇವನೇನೇನೋ ಯೋಚನೆ ಮಾಡ್ತಾನಲ್ಲ ಅಂತ. ಮಾಡಲೇಬೇಕು ಅಂತ ಒಂದು ಮನ್ಸಿಗೆ ಗೊತ್ತು. ನನ್ನ ಆಟೋ ಡ್ರೈವರ್ ಫ್ರೆಂಡ್ ಜೊತೆ ಒಂದೇ ಒಂದು ರೌಂಡ್ ಹಿಂದ್ಗಡೆ ಕೂತ್ಕೊಂಬೋದೆ. ಆಟೋ ಯಾವ ರೀತಿ ಅವನು ಓಡಿಸ್ತೇನೆ, ಯಾವ ರೀತಿ ಕಂಟ್ರೋಲ್. ಬಟ್ ನನಗೆ ಇದು 91ಇಂದ ಯಾವ ವೆಹಿಕಲ್ಸು ಓಡಿಸಿಲ್ಲ ನಾನು, ಕೈ ಇಲ್ಲ. ಸೈಕಲ್ ಬಿಟ್ಟರೆ ಬೇರೆ ಇಲ್ಲ. ಈಗ ಕೂಡ ಇಟ್ಟಿದ್ದೀನಿ, 18 ವರ್ಷದ ಸೈಕಲ್ ನಮ್ಮಪ್ಪ ಕೊಡ್ತಿರೋದು. ಏನಾರ ಮಾಡಿ ನಾನು ಆಟೋ ಓಡಿಸ್ಬೇಕು. ನನ್ನ ಮೈಂಡಿಗೆ ಬಂದಿದ್ದು ಅದೇ, ಬೇರೆ ಯಾವುದೂ ಬಂದಿಲ್ಲ. ಕಲಾಸ್ಪಳ್ಳಿ ಆಗೋದೆ, ಒಬ್ಬ ನನ್ನ ಫ್ರೆಂಡ್ ಸಿಕ್ತ, ತುಂಬ ಒಳ್ಳೆ ಫ್ರೆಂಡ್, ಮೆಕ್ಯಾನಿಕ್. ಆಕ್ಚುಲಾಗಿ ಇದು ಆಟೋ ಓಡಿಸ್ಬೇಕಂದ್ರೆ ಲೆಫ್ಟ್ ಹ್ಯಾಂಡ್ಲೇ ಗೇರ್ ಬರುತ್ತೆ. ಹೌದು 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 ಹೌದು, ಅದು ಸ್ವಲ್ಪ ಸ್ಟ್ರೆಂತ್ ಆದ್ರೂ ಬೇಕು. ಇದು ಬಟ್ ಏನಂದ್ರೆ ಇದು ಆಕ್ಷನ್ ಇಲ್ವಲ್ಲ, ಡಿಸೈನ್ ಮಾಡಿದ್ದ ಅದು ಗಾಡಿ. ಆಮೇಲೆ ಹೋಗಿ ಮೆಕ್ಯಾನಿಕ್ ಹತ್ರ ಕೇಳಿದೆ, ಅಪ್ಪ ನಾನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನಾನು ಆಟೋ ಓಡಿಸ್ಬೇಕು. ಏನು ಇಸ್ಮಾಯಿಲ್ ತಮಾಷೆ ಆಡ್ತೀರಾ, ಯಾವ ರೀತಿ ಓಡಿಸ್ತೀರಾ ನೀವು? ಒಂದು ಕೆಲಸ ಮಾಡಿ, ರೈಟ್ ಸೈಡ್ ಗೇರ್ ಮಾಡಿ, ಲೆಫ್ಟ್ ಸೈಡ್ ಎಕ್ಸ್ಲೇಟರ್ ಮಾಡಿ ಅಂದರೆ ಚಿಲ್ ಅಂತ ನಗ್ಬಿಟ್ಟ ಅವನು. ಏನು ಜೋಕ್ ಮಾಡ್ತಾ ಇದ್ದೀರಾ ಇಸ್ಮಾಯಿಲ್ ಅಂತ. ಮಾಡಬೇಕು ಅಂತ ಮನಸ್ಸಲ್ಲಿದ್ರೆ ಏನು ಬೇಕಿದ್ರು ಮಾಡ್ಬೋದು ಗುರು, ಮನಸ್ಸಿನಲ್ಲಿ ಛಲ ಇರಬೇಕು, ಸಾಗಿಸ್ತೀನಿ ಅನ್ನೋದು ಹೋಪ್ ಮಾಡೇ ಮಾಡ್ಬೋದು. ಓಡಿಸ್ತೀರಾ ನೀವು ಗಾಡಿ ಅಂದರೆ? 18 ವರ್ಷ ಓಡಿಸಿದ್ದೀನಿ ಗುರು, ಏನು ಹಿಂಗೆ ಹೇಳ್ತಾ ಇದೆಯಾ ಅಂದೆ. ಎದರ್ಕೊಂಡು ಮಾಡ್ಕೊಡಲ್ಲ ಅವನು, ಆ ಥರ ಅಂದ್ಬಿಟ್ಟು ಧೈರ್ಯ ತುಂದೆ. ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋದ. ಲೇತಲ್ಲಿ 1-2-3 ಹ್ಯಾಂಡ್ಲು ಮಾಡ್ದೋ, ವೇಸ್ಟ್ ಆಯಿತು. 4ನೇ ಹ್ಯಾಂಡ್ಲು ಫಿಟ್ ಮಾಡ್ಬಿಟ್ಟ. ಮಾಡ್ಬಿಟ್ಟು ಅವ್ನು ರೌಂಡ್ ಹೊಡೆಯೋಕ್ಕೆ ಅವನಿಗೆ ಭಯ ಆಗ್ತಾ ಇದೆ. ಈ ಕೈಲಿ ಅವನು ಸ್ಟಾರ್ಟ್ ಮಾಡಿ ಹಿಂಗೆ ಹೊಡಿಬೇಕು ಅಂದರೆ ಗೇರ್ ಬಿದ್ದುಬಿಡುತ್ತೆ. ಈ ಕೈಲಿ ಅವ್ನಿಗೆ ಹಿಡಿದು ರಾಚಿಟ್ ಹೊಡಿಯೋಕ್ಕೆ ಬರಲ್ಲ. ಬನ್ನಿ ಟ್ರೈಲ್ ಹೋಗೋಣ, ರೆಡಿ ಆಗೈತಾ ಅಂದೆ. ರೆಡಿ, ಕೂತ್ಕೊಳ್ಳಿ ಅಂದೆ. ಏನೋ ಹಳೆ ಡ್ರೈವರ್ ಥರ ಕೂತ್ಕೊಂಡ್ರು. ದೇವ್ರ ಹೆಸರು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಕ್ಲಚ್ ಯಾವ್ದು ಗೊತ್ತಾಗ್ತಲ್ಲ, ಗೇರ್ ಯಾವ್ದು ಗೊತ್ತಾಗ್ತಲ್ಲ, ನ್ಯೂಟ್ಲಿ ಯಾವ್ದು ಗೊತ್ತಾಗ್ತಲ್ಲ. ಕಲಾಸ್ಪಳ್ಯದಲ್ಲಿ ಡ್ರೌನಿಂಗ್ಸ್ ಟ್ರೈಲ್ ನೋಡೋಕೆ ಅವರು ಈಗ ದಡ ಬಡ ಅಂತ ಕಷ್ಟ ಬಿದ್ದು ಓಡಿಸ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟೆ. ಆಗಾಯ್ತು, ಹೋಗಿ ತಗೊಂಡೀಗ ಆಟೋ. ಸಾಯಂಕಾಲ 5:15 ಯೋಚನೆ ಮಾಡಿದೆ, ಏನಪ್ಪ ಈ ಟ್ರಾಫಿಕಲ್ಲಿ ನಾನು KRಪುರಂಗೆ ಹೆಂಗೆ ಹೋಗೋದು? ಬಟ್ ನಂಗೆ ಡ್ರೈವಿಂಗೇ ಗೊತ್ತಿಲ್ಲ. ಡೈಲಿ ಸಾಯೋದ್ಕಿಂತ ಒಂದಿನ ಸತ್ತೋಗ್ಬಿಡೋಣ ಅನ್ನೋದು ಧೈರ್ಯ. ಸ್ಟಾರ್ಟ್ ಮಾಡ್ಕೊಂಡು ದೇವ್ರದಿಂದ KRಪುರಂ ಬಂದೆ, ಆಟೋ ಡ್ರೈವರ್ ಆಗ್ಬಿಟ್ಟೆ. ಸೊ ಹಿಂಗಾಯ್ತು ನಿಮ್ಮ ಆಟೋ ಡ್ರೈವರ್ ಆಗಕ್ಕೆ ಕಾರಣ ಇದು. ಸೊ ಬ್ಯೂಟಿಫುಲ್. ಸರಿ, ನೀವು ಇಲ್ಲಿ ಬಂದಿದ್ದೀರಾ, ಈ ಪ್ರೋಗ್ರಾಮ್ಗೆ ಬಂದಿದ್ದೀರಾ, ನಿಮ್ಗೆ ಏನು ಆಸೆ? ನನ್ನಿಂದ, ಯಾಕಂದ್ರೆ ನೀವು ಆಲ್ರೆಡಿ ಇಷ್ಟೊಂದು ಲೈಫ್ಲಿ ನೀವೆಲ್ಲ ಸಾಧಿಸಿದ್ದೀರಾ. ಸಾಧಿಸೋದಕ್ಕಿಂತ ಹೆಚ್ಚೇನು ಗೊತ್ತಾ, ಮನುಷ್ಯ ಸಾಧಿಸಿ ನಾವು ಪೇಪರ್ಲಿ ಹೆಸರು ಬರೋದು ಬೇಡ. ಬಟ್ ಏನಂದ್ರೆ ಲೈಫ್ ಸಾಧಿಸೋದೇ ಒಂದು ದೊಡ್ಡತನ ಮನುಷ್ಯ. ಅವನೇ ರಿಯಲ್ ಹೀರೋ, ನಾವಲ್ಲ. ನಾವು ಬರೀ ಬಣ್ಣ ಹಾಕೊಂಡು ಮಾಡ್ತೀವಿ ಅಷ್ಟೇ. ಬಟ್ ಯು ಆರ್ ಅ ರಿಯಲ್ ಹೀರೋ. ತುಂಬಾ ಗ್ರೇಟ್. ಯಾರು ಮನುಷ್ಯ ಬಂದ್ಬಿಟ್ಟು ಅವ್ನ ಲೈಫ್ಲಿ ಸ್ಟ್ರಗಲ್ ಮಾಡಿ ಮುಂದೆ ಬರ್ತಾನೆ, ಅವನೇ ರಿಯಲ್ ಹೀರೋ. ಅವ್ನ ಫ್ಯಾಮಿಲಿಗೆ ರಿಯಲ್ ಹೀರೋ. ಇವತ್ತು ನಿಮ್ಮ ಫ್ಯಾಮಿಲಿಗೆ ನೀವು ಎಕ್ಸಾಂಪಲ್, ಯು ಆರ್ ಅ ರಿಯಲ್ ಹೀರೋ. ಸೊ ಇವಾಗ ಇಲ್ಲಿ ಬಂದಿರೋದಕ್ಕೆ ನಾನು ನಿಮ್ಮ ಆಸೆ ಯಾವ ಥರ ತಿಳಿಸ್ಬೇಕು? ಏನು ಆಸೆ ನಿಮ್ಮದು? ಸರ್, ನಿಮ್ಮದು ಅಪ್ಪಾಜಿ ಅವ್ರದ್ದು ಸುಮಾರು ಪಿಕ್ಚರ್ ನೋಡಿದ್ದೀನಿ ನಾನು, ತುಂಬ ಅಭಿಮಾನಿ. ಬಟ್ ಏನಪ್ಪ ಅಂದರೆ, ನೀವು ಇವತ್ತವರೆಗೂ ಒಂದು ಆಟೋ ಡ್ರೈವರ್ ಚಿತ್ರ ನಾನು ನೋಡಿಲ್ಲ. ನಿಮಗೆ ಯೂನಿಫಾರ್ಮಲ್ಲಿ ನೋಡಬೇಕು, ನನ್ನ ಜೊತೆ ಒಂದು ರೌಂಡ್ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡು. ಅಷ್ಟೇನಾ? ಅದೊಂದು ಆಸೆ ನಿಮಗೆ? ಆಯಿತು, ನಿಮ್ಮ ಆಸೆನ ಖಂಡಿತ ತೀರ್ಸೋಣ. ಯಾಕಂದರೆ ತುಂಬ ಸಂತೋಷ ಆಗುತ್ತೆ. ನಾನು ಬಂದ್ಬಿಟ್ಟು ಎಲ್ಲ ಬಸ್ ಡ್ರೈವರ್, ಐ ಥಿಂಕ್ ಕಂಡಕ್ಟರ್ ರೋಲ್ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ, ಟ್ಯಾಕ್ಸಿ ಡ್ರೈವರ್ ಮಾಡಿಲ್ಲ ಅಂತ ಕಾಣುತ್ತೆ. ಐ ಥಿಂಕ್ ಟ್ಯಾಕ್ಸಿ ಡ್ರೈವರ್ ಮಾಡಿಲ್ಲ, ಆಟೋ ಡ್ರೈವರ್ ಮಾಡಿಲ್ಲ. ಆಟೋ ಡ್ರೈವರ್ ಅಂದರೆ ನಿಮ್ಗೆ ಎರಡು ನಮ್ಮ ಫಸ್ಟ್ ಜ್ಞಾಪಕ ಬರೋದು, ಆಟೋ ಅಂತ ಜ್ಞಾಪಕ ಬರೋದೇ ನಮ್ಮ ಶಂಕರ್ ನಾಗ್ ಅವರು, ಆಟೋ ರಾಜ ಅಂತ. ಆಟೋ ಸರ್, ಶಂಕರ್ ನಾಗ್ ಅವರೇ ನಿಮ್ಗೊಂದು ಹ್ಯಾಟ್ಸ್ ಆಫ್. ಯಾಕಂದರೆ
ನಿಮ್ಮ ಒಂದು ಹೆಸರಿನಲ್ಲಿ ಇಲ್ಲೊಬ್ಬ ಮಂಚ ಇದ್ದಾನೆ, ಆಟೋ ರಾಜ ಅಂದ ತಕ್ಷಣ ನಮ್ಗೆ ಶಂಕರ್ ನಾಗ್ ನೇಮಕ ಬರುತ್ತೆ. ಖಂಡಿತ ವಿ ಮಿಸ್ ಶಂಕರ್ ನಾಗ್ ಲಾಟ್. ಜೊತೆಗೆ ನೆಕ್ಸ್ಟ್ ಮಾಡಿದವರು ಉಪೇಂದ್ರ ಅವರು, ಆಟೋ ಶಂಕರ್ ಅಂತ ಮಾಡೋರು. ಸೊ ಅವ್ರಿಗೂ ಒಂದು ಥ್ಯಾಂಕ್ ಯು ಉಪೇಂದ್ರ. ಸೊ ಇವತ್ತು ನಿಮ್ಮ ಆಸೆ ಪ್ರಕಾರ ನಾನು ನಿಮ್ಮ ಜೊತೆಲಿ ಅದೇ ಆಟೋ ಡ್ರೈವರ್ ಡ್ರೆಸ್ಲೇ ಬರ್ತೀನಿ, ಬರಲ್ಲ ನಿಮ್ಮ ಜೊತೆಲಿ ಒಂದು ರೈಡ್ ಬರ್ತೀನಿ. ಖಂಡಿತ ಅಲ್ಲೊಂದು ಇನ್ನೊಂದು ಸರ್ಪ್ರೈಸ್ ಕಾದಿದೆ, ವೇಟ್ ಅಂಡ್ ವಾಚ್. ನಾನಿರುವುದೇ ನಿಮಗಾಗಿ.